ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬಣ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಿರೋದು ಮಲೆನಾಡಿನ ಹಳ್ಳಿ ಮನೆಗೆ. ಮಲೆನಾಡಿನ ಹಳ್ಳಿ ಮನೆಯನ್ನು ನೋಡೋದೇ ಚಂದ. ಕೂ ಹಾಕಿದರೂ ಕೇಳದಷ್ಟು ದೂರದಲ್ಲಿರುವ ಅಲ್ಲೊಂದು ಇಲ್ಲೊಂದು ಮನೆಗಳು, ದೂರದಲ್ಲಿ ಕಾಣೋ ಬೆಟ್ಟಗಳು, ಸ್ವಚ್ಛವಾಗಿ ಕಾಣುವ ಹಚ್ಚ ಹಸಿರಿನ ಕಾಡು, ಹಕ್ಕಿಗಳ ಚಿಲಿಪಿ, ಇದೆಲ್ಲದರ ಮಧ್ಯೆ ಇರುವ ಒಂದು ಪುಟ್ಟ ಹಳ್ಳಿ ಮನೆಗೆ ನಾನಿವಾಗ ಬಂದಿದ್ದೀನಿ. ನಾನು ಬಂದ ಟೈಮಲ್ಲಿ ಇಲ್ಲಿ ಅಡಿಕೆ ಕೊಯ್ಲು ಕೂಡ ನಡೀತಿತ್ತು. ಹಾಗೆ ಕೊನೆಗೌಡರು ಅಡಿಕೆ ತೆಗಿಯೋಕ್ಕಂತ ಮರ ಏರ್ತಿದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಮರ ಏರಾಗಿತ್ತು. ಎಷ್ಟೇ ದೊಡ್ಡ ಮರ ಇರಲಿ, ಪಟಪಟನೆ ಹತ್ತುವ ಇವ್ರ ಟ್ಯಾಲೆಂಟ್ಗಂತೂ ಮೆಚ್ಚಲೇಬೇಕು. ನಮ್ಮ ಮಲೆನಾಡಿನ ಅಡಿಕೆ ಬೆಳೆಯೋ ರೈತರು ನವಂಬರಿಂದ ಜನವರಿವರೆಗೆ ತುಂಬಾ ಬ್ಯುಸಿಯಾಗಿರ್ತಾರೆ. ಇವ್ರಿಗಿಂತ ಜಾಸ್ತಿ ಬ್ಯುಸಿಯಾಗಿರೋದಂದರೆ ನಮ್ಮ ಕೊನೆಗೌಡ್ರು ಅಂತಲೇ ಹೇಳ್ಬೋದು. ಹಾಗೆ ಮೇಲೆ ಹತ್ತಿದ ಇವರು ಕೊನೆಯನ್ನು ತೆಗೆದು ಉದ್ದದ ಹಗ್ಗದ ಮೇಲೆ ಆ ಕೊನೆಯನ್ನು ಜಾಸ್ತಿ ಇದ್ದರೆ ಕೆಳಗಡೆ ಒಬ್ಬರು ಹಿಡಿಲಿಕ್ಕಂತ ಇರ್ತಾರೆ. ಇದು ಒಂಥರ ಕಲೆ ಅಂತಲೇ ಹೇಳ್ಬೋದು. ಸ್ವಲ್ಪ ಮಿಸ್ ಆದರೆ ಕೊನೆ ಮೈ ಮೇಲೆ ಬರ್ಬೋದು, ಇಲ್ಲ ಅಂದರೆ ಕೆಳಗಡೆ ಬಿದ್ದು ಕೂಡ ಹೋಗ್ಬೋದು. ಹಾಗೆ ಒಂದು ಮರನ ಹತ್ಕೊಂಡು ಅಕ್ಕಪಕ್ಕದಲ್ಲಿರೋ ಎಲ್ಲ ಮರದ ಕೊನೆಗಳನ್ನು ತಮ್ಮ ಉದ್ದವಾದ ದೋಟಿಯಿಂದ ಎಳೆದು ತೆಗಿಯೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಸಾಕಷ್ಟು ಶ್ರಮ ಕೂಡ ಇರುತ್ತೆ ಇದರಲ್ಲಿ. ಮೊದಲೆಲ್ಲ ಮರಗಳನ್ನು ಹತ್ತಿಯೇ ಕೊನೆ ತೆಗಿಬೇಕಾಗಿತ್ತು. ಇತ್ತೀಚೆಗೆ ಹಾಗೇನಿಲ್ಲ, ಉದ್ದವಾದ ದೋಟಿಗಳು ಸಹ ಬಂದಿರವೆ. ಹಾಗೆ ಕೆಳಗಡೆನೇ ನಿಂತ್ಕೊಂಡು ಕೊನೆಗಳನ್ನು ತೆಗಿಬೋದು. ಹಿಂದೆಲ್ಲ ತೆಗೆದ ಕೊನೆಗಳನ್ನು ಬುಟ್ಟಿಗಳಲ್ಲಿ ಹಾಕಿ ಮನೆಗಳಿಗೆ ಸಾಗಿಸ್ತಿದ್ರು. ಇತ್ತೀಚೆಗೆ ಮೋಟೋ ಕಾರ್ಟ್ನಂತಹ ಪುಟ್ಟ ಪುಟ್ಟ ಗಾಡಿಗಳು ಕೂಡ ಬಂದಿವೆ. ಎಷ್ಟೇ ಆದರೂ ಆಧುನಿಕ ಯುಗದವರಲ್ವ ನಾವು. ಹಾಗೆ ಒಂದಿಷ್ಟು ಕೊನೆಗಳನ್ನು ತೆಗೆದಾದ್ಮೇಲೆ ನಮ್ಮ ಕೊನೆಗೌಡರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಲ್ವ. ಹಾಗೆ ಒಂದು ಕಡೆ ಕೂತ್ಕೊಂಡು ಅಡಿಕೆ ಎಲೆ ಹಾಕ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಟೀನ ಕಾಫಿನ ಕುಡ್ಕೊಂಡು ಮತ್ತೆ ಅವರು ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ನಮ್ಮ ಮಲೆನಾಡು ರೈತರ ಜೀವನ ಅಂತೂ ತುಂಬಾ ಕಷ್ಟ. ಮಳೆ ಜಾಸ್ತಿ ಆಯ್ತಂದರೆ ಕೊಳೆ ರೋಗ. ಕೊಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ 3-4 ಸಲ ಔಷಧಿ ಅಂತೂ ಹೊಡಿಲೇಬೇಕು. ಹೇಗೋ ಔಷಧಿ ಹೊಡೆದು ಒಂದು ಸ್ವಲ್ಪ ಅಡಿಕೆ ಉಳಿಸ್ಕೊಂಡಿದ್ವಿ ಅಂದರೆ ಮಂಗಗಳ ಕಾಟ ಇನ್ನೊಂದು ಕಡೆ. ಇವಾಗಂತೂ ಎಲ್ಲ ಕಡೆ ಎಲೆ ಚುಕ್ಕಿ ರೋಗ. ಮಲೆನಾಡಲ್ಲಿ ಅದೆಷ್ಟೋ ರೈತರು ಅಡಿಕೆ ಬೆಳೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಬರೀ ಅಡಿಕೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋ ಅದೆಷ್ಟೋ ರೈತ ಕುಟುಂಬಗಳಿವೆ. ಇವಾಗಿಲ್ಲಿ ತೋಟದಲ್ಲಿ ತೆಗೆದಿರೋ ಅಡಿಕೆಯನ್ನು ಮೋಟೋ ಕಾರ್ ಮೂಲಕ ಮನೆಗೆ ಕೊನೆಗಳನ್ನು ತೆಗೆದು ಮನೆಗೆ ತಂದು ಹಾಕಿದ್ರೆ ಇಲ್ಲ, ತಂದಿರೋ ಕೊನೆಗಳನ್ನು ಒಂದೊಂದಾಗಿ ಬಡಿದು ಉದುರುಗಳನ್ನಾಗಿ ಮಾಡಬೇಕು. ಹೀಗೆ ಉದುರುಗಳಾದ ನಂತರ ಸಾಕಷ್ಟು ಕೆಂಪಗಾಗಿರೋ ಅಡಿಕೆ ಕೂಡ ಇರುತ್ತೆ. ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಚಾಲೆಯನ್ನಾಗಿ ಮಾಡ್ತಾರೆ. ಇವಾಗ ಇಲ್ಲಿ ನೋಡ್ಬೋದು ಅಡಿಕೆನ ಯಾವ ಥರ ಉದುರುಗಳನ್ನಾಗಿ ಮಾಡ್ತಿದ್ದಾರೆ ಅಂತ. ನೋಡಿ, ಎಷ್ಟು ಶ್ರಮ ಹಾಕಬೇಕಲ್ವ ಉದುರುಗಳು ಮಾಡೋದು ಕೂಡ. ಹಾಗೆ ಎಲ್ಲ ಅಡಿಕೆನೂ ಉದುರಾದ ನಂತರ ಅಡಿಕೆ ಸುಲಿಯೋ ಮಷಿನ್ಗೆ ಹಾಕ್ತಾರೆ. ಮೊದಲೆಲ್ಲ ಅಡಿಕೆಗಳನ್ನು ಕೈಯಿಂದನೇ ಸುಲಿತಿದ್ರು. ಊರಲ್ಲಿರೋ ಹೆಂಗಸರುಗಳೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಸಾಕಷ್ಟು ಇವಾಗಿಲ್ಲಿ ಅಡಿಕೆಗಳನ್ನು ಮಷೀನ್ ಒಂದೊಂದೇ ಅಡಿಕೆಗಳನ್ನು ಮೇಲೆ ತಗೊಂಡು ಹೋಗಿ ಆದರೆ ಎಷ್ಟೇ ಮಷೀನ್ ಸುಲಿದ್ರು ಕೂಡ ಮನುಷ್ಯರು ಕೈ ಹಾಕಲೇಬೇಕು. ಮಷೀನ್ ಎಷ್ಟೇ ಅಡಿಕೆ ಸುಲಿದ್ಕೊಟ್ರೂ ಕೂಡ ಮನುಷ್ಯರು ಕೈ ಹಾಕಲೇಬೇಕು. ಇವಾಗಿಲ್ಲಿ ಮಷೀನಿಂದ ಸುಲಿ ಬಂದ ಅಡಿಕೆಯ ಮೂಗುಗಳನ್ನು ತೆಗಿತೀವಿ. ಹಾಗೆ ಒಂದಿಷ್ಟು ಅಡಿಕೆ ಕೂಡ ಸುಲಿದೇನೆ ಬಂದಿದೆ, ಅದನ್ನು ಕೈಯಿಂದ ಸುಲಿಯಬೇಕು. ಇತ್ತೀಚಿನ ದಿನಗಳಲ್ಲಿ ಕೈಯಿಂದ ಸುಲಿಯೋ ಸಂಖ್ಯೆ ತುಂಬ ಕಡಿಮೆ. ಇವಾಗ ನೋಡ್ಬೋದು ಇಲ್ಲಿ ಕೈಯಿಂದ ಕೂಡ ಸುಲಿತಿದ್ದಾರೆ. ಆದರೆ ಇವಾಗ ಕೈಯಿಂದ ಸುಲಿಯೋರ ಸಂಖ್ಯೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮೊದಲೆಲ್ಲ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಯವರು ಊರವರು ಸೇರಿಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕತೆ ಹೇಳ್ಕೊಂಡು ಅಡಿಕೆ ಸುಲಿತಿದ್ರು. ಇವಾಗ ತುಂಬಾ ಕಡಿಮೆ. ಸುಲಿದಿರೋ ಅಡಿಕೆಯನ್ನು ಬೇಯಿಸ್ಬೇಕಲ್ವ, ಹಾಗೆ ಇಲ್ಲಿ ಬೇಯಿಸೋಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊತಿದ್ದಾರೆ. ದೊಡ್ಡದಾಗಿರೋ ಹಂಡೆ,
ಹಾಗೆ ಈ ಹಂಡೆಗೆ ಎಷ್ಟು ಅಡಿಕೆ ಹಿಡಿಯುತ್ತೆ ಅಷ್ಟನ್ನು ಹಾಕ್ತಿದ್ದಾರೆ. ಹಂಡೆಗೆ ಅಡಿಕೆ ಹಾಕಿದ ನಂತರ ಚೊಗುರು ಕೂಡ ಹಾಕ್ತಾರೆ. ಅಡಿಕೆ ಕಲರ್ ಬರಬೇಕಲ್ವ, ನೋಡಿ ಇವಾಗಿಲ್ಲೇ ಚೊಗುರನ್ನು ಹಾಕ್ತಿದ್ದಾರೆ. ಚೊಗುರು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಅಡಿಕೆ ಹಾಕಿ ಬೇಯಿಸೋಕ್ಕೆಲ್ಲ ರೆಡಿ ಮಾಡ್ಕೊಂಡ ನಂತರ ಕೆಳಗಡೆ ಬೆಂಕಿ ಹಾಕಬೇಕಲ್ವಾ. ನೋಡಿ ಇಲ್ಲಿ ಬೆಂಕಿ ಹಾಕೋಕ್ಕೆ ಅಡಿಕೆ ಸುಲಿದಿರುವ ಸಿಪ್ಪೆ ಒಣಗಿರುತ್ತಲ್ವ, ಅದನ್ನು ಹಾಕಿ ಸಾಕಷ್ಟು ಕಟ್ಟಿಗೆಗಳನ್ನು ಹಾಕಿದರೆ ಬೆಂಕಿ ಬೇಗ ಹಿಡಿಯುತ್ತೆ. ಇವಾಗಿಲ್ಲಿ ಅಡಿಕೆ ಬೇಯ್ತಾ ಇದೆ. ಅಡಿಕೆ ಕೊಯ್ಲು ಅನ್ನೋದು ಚಳಿಗಾಲದಲ್ಲಿ ಶುರುವಾಗೋದ್ರಿಂದ ಈ ಅಡಿಕೆ ಬೇಯಿಸೋಕೆ ಹಾಕಿರೋ ಬೆಂಕಿಯಲ್ಲಿ ಅಲ್ಲೇ ಅದ್ರ ಮುಂದೆ ಕೂತ್ಕೊಂಡು ಚಳಿ ಕಾಯಿಸೋದಂತೂ ಒಂಥರ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ಊರಿನ ಹೆಂಗಸರೆಲ್ಲ ಅಡಿಕೆ ಸುಲಿದು ಕೂತ್ಕೊಂಡ್ರೆ ಪುಟ್ಟ ಮಕ್ಕಳಂತೂ ಒಲೆ ಮೇಲೆ ಕೂತ್ಕೊಂಡು ಚಳಿ ಕಾಯಿಸ್ಕೊಳ್ತಾರೆ. ಹಾಗೆ ಅಲ್ಲಿ ಕೊಡೋ ಟೀ ಕಾಫಿ ತಿಂಡಿನೂ ಕೂಡ ತಿಂತಿದ್ವಿ. ಬಾಲ್ಯ ಅನ್ನೋದೇ ಒಂಥರ ಖುಷಿ ಅಲ್ವಾ. ಬಾಲ್ಯದಲ್ಲಿ ಕಳೆದಿರೋ ಅದೆಷ್ಟೋ ನೆನಪುಗಳು ಇಂದಿಗೂ ಹಚ್ಚ ಹಸಿರಾಗಿರುತ್ತೆ. ಇವಾಗಿಲ್ಲಿ ಅಡಿಕೆ ಬೆಂದಿದೆ. ಬೆಂದಿರೋ ಅಡಿಕೆನ ತೆಗೆದು ಬುಟ್ಟಿಗಳಿಗೆ ಹಾಕ್ಕೊತಿದ್ದಾರೆ. ಬೆಂದಿರೋ ಅಷ್ಟು ಅಡಿಕೆಗಳನ್ನು ಬುಟ್ಟಿಗಳಿಗೆ ಹಾಕ್ಕೊಂಡು ಇವಾಗ ಒಂದು ಕಡೆ ಇಟ್ಕೊತಿದ್ದಾರೆ. ಅಡಿಕೆ ಕೊಯ್ಲು ಅಂದರೆ ಒಂದಿಷ್ಟು ಶ್ರಮ ಅಂತೂ ಪಡಲೇಬೇಕು. ಹಾಗೆ ಕೆಲಸಕ್ಕೆ ಕೂಡ ಸಾಕಷ್ಟು ಜನ ಬೇಕೇ ಬೇಕು. ಇವಾಗಿಲ್ಲಿ ಬೆಂದಿರೋ ಅಡಿಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಅಡಿಕೆ ಬಿಸಿ ಬಿಸಿಯಾಗಿರೋದ್ರಿಂದ ಆವಿ ಕೂಡ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ತೆಗೆದು ಹಾಕ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅಡಿಕೆನ ತೆಗೆದು ಬಿಸಿ 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 ಇದೆ ಅಡಿಕೆ ತೆಗೆದು ಈ ಕಡೆ ಹಾಕ್ತಾ ಇದ್ದಾರೆ. ಇವಾಗ ಬುಟ್ಟಿಗಳಿಗೆ ಹಾಕಿ ಇಟ್ಕೊತಿದ್ದಾರೆ. ಮಲೆನಾಡು ರೈತರಂತೂ ಅಡಿಕೆ ಕೊಯ್ಲು ಬಂತಂದರೆ ತುಂಬಾ ಬಿಸಿ. ಬೇರೆ ಯಾವ ಕೆಲಸಗಳಿಗೂ ಅವ್ರಿಗೆ ಟೈಮ್ ಇರಲ್ಲ. ಅಡಿಕೆ ಕೊಯ್ಲು ಅಂದರೆ ಹಾಗೆ ಅಲ್ವಾ, ಸಾಕಷ್ಟು ಕೆಲಸ ಇರುತ್ತೆ. ಇವಾಗಿಲ್ಲಿ ಬೆಂದಿರೋ ಅಡಿಕೆನ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ. ಇದನ್ನಿವಾಗ ಬಿಸಿಲಿಗೆ ಹಾಕೋಕ್ಕೆ ತೊಗೊಂಡು ಹೋಗ್ತಿದ್ದಾರೆ ನೋಡಿ. ಮಲೆನಾಡಿಗರ ಮನೆಯಲ್ಲಿ ಸಾಮಾನ್ಯವಾಗಿ ಮನೆ ಮುಂದೆ ಕಾಣೋದು ಈ ಅಡಿಕೆ ಚಪ್ರ. ಯಾರ ಮನೇಲಿ ತೋಟ ಇರತ್ತಲ್ವ ಅವ್ರ ಮನೆಯಲ್ಲಿ ಮನೆ ಮುಂದೆ ಈ ಥರದ ಚಪ್ರ ಅಂತೂ ಕಂಡೇ ಕಾಣ್ತೀವಿ. ಇವಾಗಿಲ್ಲಿ ಬೆಂದಿರೋ ಅಡಿಕೆನ ಚಪ್ರದ ಮೇಲೆ ಹಾಕ್ತಿದ್ದಾರೆ. ಹಾಗೆ ಹರಡ್ತಾ ಇದ್ದಾರೆ. ಬಿಸಿಲಿಗಿದು ಚೆನ್ನಾಗಿ ಒಣಗಬೇಕಲ್ವಾ. ಒಂದು ಅಡಿಕೆ ಕೊಯ್ಲು ಮಾಡಬೇಕಂದ್ರೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಇದು ಒಬ್ಬರಿಂದ ಆಗುವಂಥ ಕೆಲಸ ಅಂತೂ ಅಲ್ಲ. ಇವತ್ತು ನಾನು ನಿಮಗೆ ನಮ್ಮ ಮಲೆನಾಡಿನ ಹಳ್ಳಿ ಮನೆಯ ಅಡಿಕೆ ಕೊಯ್ಲನ್ನು ತೋರಿಸಿದ್ದೀನಿ. ನೀವು ಕೂಡ ನೋಡಿದ್ದೀರಲ್ವಾ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.